ಇವತ್ತಿನ ವಿಡಿಯೋದಲ್ಲಿ ಪ್ರೊಬ್ಯಾಬಿಲಿಟಿ ಈ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರ್ಗಿರೋ ವೇಟೇಜು ಟೋಟಲ್ 8 ಮಾರ್ಕ್ಸ್. 5 ಮಾರ್ಕ್ಸಿಂದ 1 ಕ್ವೆಶನ್ ಕೇಳ್ತಾರೆ, 2 ಮಾರ್ಕ್ಸಿಗೆ 1 ಕ್ವೆಶನ್ನು, 1 ಮಾರ್ಕಿಗೆ 1 ಕ್ವೆಶನ್. ಟೋಟಲ್ ಬರೋದು 8 ಮಾರ್ಕ್ಸ್. ಸೊ ಇವಾಗ 1 ಮಾರ್ಕಿಗೆ ಯಾವುದೆಲ್ಲ ಕ್ವೆಶನ್ ಬರುತ್ತೆ ನೋಡೋಣ. First question, the number of simple events corresponding to the sample space, 2 coins are tossed once. So 2 coins are tossed once ಅಂತ ಹೇಳಿದರೆ ಏನು ಸ್ಯಾಂಪಲ್ ಸ್ಪೇಸಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಬರುತ್ತೆ? ಎಚ್ ಎಚ್, ಎಚ್ ಟಿ, ಟಿ ಎಚ್, ಟಿ ಟಿ. ಸೊ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? 4 ಎಲಿಮೆಂಟ್ಸ್ ಇದೆ. ಸೊ ಸಿಂಪಲ್ ಇವೆಂಟ್ ಅಂದ್ರೇನು? ಇವೆಂಟ್ ಕರೆಸ್ಪಾಂಡಿಂಗ್ ಟು 1 ಸ್ಯಾಂಪಲ್ ಪಾಯಿಂಟ್. ಅಂದರೆ ಎಚ್ ಎಚ್ ಒಂದೇ ಒಂದು ಸ್ಯಾಂಪಲ್ ಪಾಯಿಂಟ್ ಇರಬೇಕು, ಈವನ್ ಈಕ್ವಲ್ ಟು. ಅದೇ ಥರ ಇನ್ನೊಂದು ಎಚ್ ಟಿ, ಟಿ ಎಚ್, ಟಿ ಟಿ. ಸೊ ಟೋಟಲ್ ಎಷ್ಟು ಸಿಂಪಲ್ ಇವೆಂಟ್ಸ್ ಫಾರ್ಮ್ ಮಾಡೋಕ್ಕಾಗತ್ತೆ? 4 ಸಿಂಪಲ್ ಇವೆಂಟ್ಸ್ ಫಾರ್ಮ್ ಮಾಡೋಕ್ಕೆ ಆಗುತ್ತೆ. ಸಿಂಪಲ್ ಇವೆಂಟ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಇಲ್ಲಿ 4 ಎಲಿಮೆಂಟ್ಸ್ ಇದೆ, ಅದಕ್ಕೆ 4 ಇವೆಂಟ್ ಆಗುತ್ತೆ. Second question, the probability of getting exactly 2 hits on tossing a coin thrice. ಸೊ ಕಾಯಿನ್ 3 ಸಲ ಟಾಸ್ ಮಾಡಿದರೆ ಎಷ್ಟು ಔಟ್ಕಮ್ಸ್ ಬರುತ್ತೆ? ಸ್ಯಾಂಪಲ್ ಸ್ಪೇಸ್ ಹಿಂಗೆ ಬರಿಬೋದು. ಫಸ್ಟ್ ಟೈಮ್ ಟಾಸ್ ಮಾಡೋವಾಗ ಎಚ್ ಟಿ, ನೆಕ್ಸ್ಟ್ ಹೆಡ್ ಆರ್ ಟೇಲ್, ಸೆಕೆಂಡ್ ಟಾಸ್ ಹೆಡ್ ಆರ್ ಟೇಲ್, ಥರ್ಡ್ ಟಾಸ್ ಹೆಡ್ ಟೇಲ್, ಹಿಯರ್ ಎಚ್ ಆರ್ ಟಿ, ಇದಕ್ಕೆ ಎಚ್ ಆರ್ ಟಿ, ಲಾಸ್ಟ್ಗೆ ಎಚ್ ಆರ್ ಟಿ. ಸೊ ಸ್ಯಾಂಪಲ್ ಸ್ಪೇಸ್ ಹೆಂಗೆ ಬರುತ್ತೆ? ಎಸ್ ಇಸ್ ಈಕ್ವಲ್ ಟು ಎಚ್ ಎಚ್ ಎಚ್. ಸೊ ಅದು ಫಸ್ಟ್ ಆಲ್ 3 ಹಿಟ್ಸ್ ಎಚ್ ಎಚ್ ಟಿ, ಎಚ್ ಎಚ್ ಟಿ, ನೆಕ್ಸ್ಟ್ ಎಚ್ ಟಿ ಎಚ್, ಎಚ್ ಟಿ ಎಚ್, ನೆಕ್ಸ್ಟ್ ಎಚ್ ಟಿ ಟಿ, ನೆಕ್ಸ್ಟ್ ಟಿ ಎಚ್ ಎಚ್, ಟಿ ಎಚ್ ಎಚ್, ಟಿ ಎಚ್ ಟಿ, ಟಿ ಟಿ ಎಚ್, ಆಮೇಲೆ ಟಿ ಟಿ ಟಿ. ಇದು ಸ್ಯಾಂಪಲ್ ಸ್ಪೇಸ್ ಆಫ್ ಟಾಸಿಂಗ್ ಅ ಕಾಯಿನ್ 3 ಟೈಮ್ಸ್. ಸೊ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? 8 ಎಲಿಮೆಂಟ್ಸ್ ಇದೆ. ನಮಗೇನು ಬೇಕು? ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್. ಎಕ್ಸಾಕ್ಟ್ಲಿ 2 ಹೆಡ್ಸ್ ಯಾವುದೆಲ್ಲ ಇದೆ ಇದರಲ್ಲಿ? ಯಾವ ಔಟ್ಕಮ್ಸ್ ಆರ್ ಫೇವರೇಬಲ್? ಎಚ್ ಎಚ್ ಟಿ, ದೆನ್ ಎಚ್ ಟಿ ಎಚ್, ದೆನ್ ಟಿ ಹೆಚ್ ಹೆಚ್. ಸೊ ಈ 3 ಔಟ್ಕಮ್ಸಲ್ಲಿ ಎಕ್ಸಾಕ್ಟ್ಲಿ 2 ಹೆಡ್ಸ್ ಇದೆ. ಸೊ ಹೇಗೆ ಪ್ರೊಬ್ಯಾಬಿಲಿಟಿ ಫೈಂಡ್ ಔಟ್ ಮಾಡ್ಬೋದು? ಪ್ರೊಬ್ಯಾಬಿಲಿಟಿ ಆಫ್ ಇ ಈಸ್ ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದೆ? 3 ಇದೆ, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟಿದೆ? 8 ಇದೆ. ಸೊ ಆನ್ಸರ್ ಈಸ್ 3/8. Next, if A is any event associated with the sample space, yes, then probability of any event. This is the answer. Probability of any event always lie between closed interval 0 to 1. ಯಾಕಂದರೆ 0 ಅಂದರೆ ಇಂಪಾಸಿಬಲ್ ಇವೆಂಟ್, 1 ಅಂತ ಹೇಳಿದರೆ ಶುವರ್ ಇವೆಂಟ್. ಅದರ ಮಿಡ್ಲಲ್ಲಿ ಬರೋ ಯಾವುದು ವ್ಯಾಲ್ಯೂ ದಟ್ ಗಿವ್ಸ್ ದ ಚಾನ್ಸ್ ಆಫ್ ಆಕರೆನ್ಸ್ ಆಫ್ ಇವೆಂಟ್. ಸೊ ಎನಿ ಇವೆಂಟ್, ಸೊ ಯಾವುದೇ ಇವೆಂಟ್ಗೆ ಪ್ರೊಬ್ಯಾಬಿಲಿಟಿ ಆಲ್ವೇಸ್ ಲೈ ಬಿಟ್ವೀನ್ 0 ಆ್ಯಂಡ್ 1, ಇನ್ಕ್ಲೂಡಿಂಗ್ 0 ಆ್ಯಂಡ್ 1. ನೆಕ್ಸ್ಟ್ 2 ಮಾರ್ಕ್ಸಿಗೆ ಯಾವುದೆಲ್ಲ ಕ್ವಶನ್ ನೋಡೋಣ. ಅ ಫೇರ್ ಕಾಯಿನ್ ವಿತ್ 1 ಮಾರ್ಕ್ಡ್ ಆನ್ 1 ಫೇಸ್ ಆ್ಯಂಡ್ 6 ಆನ್ ದ ಅದರ್ ಆ್ಯಂಡ್ ಅ ಫೇರ್ ಡೈ ಬೋತ್ ಆರ್ ಟಾಸ್ಡ್. Find the probability that the sum of the numbers that turn up is 12. ಸೊ ಫಸ್ಟು ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಒಂದು ಕಾಯಿನ್ ಟಾಸ್ ಮಾಡ್ತಾರೆ. ಕಾಯಿನ್ ಟಾಸ್ ಮಾಡುವಾಗ ಇವಾಗ ಹೆಡ್ ಟೇಲ್ ಬರಲ್ಲ, ಬಿಕಾಸ್ 1 ಅಂತ ಒಂದು ಫೇಸ್ ಮೇಲೆ, 6 ಅಂತ ಇನ್ನೊಂದು ಫೇಸ್ ಮೇಲೆ. ಸೊ 1 ಆರ್ 6 ಇದು ಬರೋದು. ನೆಕ್ಸ್ಟ್ ಅದಾದ ನಂತರ ಅಟ್ ಎ ಟೈಮ್ ಡೈ ಈಸ್ ಆಲ್ಸೋ ಟಾಸ್ಡ್. ಸೊ ಡೈ ಟಾಸ್ ಮಾಡಿದರೆ ಏನು ಸಿಗುತ್ತೆ? 1 2 ಸೊ ಆನ್ ಅಪ್ ಟು 6. ಇಲ್ಲಿ 1 2 ಸೊ ಆನ್ ಅಪ್ ಟು 6. ಈ ಥರ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಸೊ ಈಗ ನಿಮಗೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಸಮ್ ಆಫ್ ನಂಬರ್ಸ್ ದಟ್ ಟರ್ನ್ ಅಪ್ ಈಸ್ 12. ಸೊ ನಿಮಗೆ ಸ್ಯಾಂಪಲ್ ಸ್ಪೇಸಲ್ಲಿ ಹೆಂಗೆ ಬರುತ್ತೆ? ಸ್ಯಾಂಪಲ್ ಸ್ಪೇಸ್ 1, 1, 1, 2 ಸೊ ಆನ್ ಅಪ್ ಟು 1, 6, ಆಮೇಲೆ 6, 1, 6, 2 ಸೊ ಆನ್ ಅಪ್ ಟು 6, 6.
ಸೊ ಇದರಲ್ಲಿ ಯಾವ ಔಟ್ಕಮ್ ಫೇವರೇಬಲ್ ಟು ದಿಸ್ ಇವೆಂಟ್? ಸಮ್ ಆಫ್ ನಂಬರ್ಸ್ ದಟ್ ಟರ್ನ್ ಅಪ್ ಈಸ್ 12. ಯಾವುದೆರಡು ಆ್ಯಡ್ ಮಾಡಿದರೆ 12 ಬರುತ್ತೆ? 6, ಅದು ಬಿಟ್ಟರೆ ಬೇರೆ ಯಾವ ಆ್ಯಡ್ ಮಾಡಿದರೂ 12 ಬರಲ್ಲ. ಸೊ ಫೇವರೇಬಲ್ ಔಟ್ಕಮ್ ಯಾವುದು? 6, ಸೊ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ? ದೇ ಆರ್ ಆಸ್ಕಿಂಗ್ ಯು ಪ್ರೊಬ್ಯಾಬಿಲಿಟಿ. ಸೊ ಪಿ ಆಫ್ ಈ ಫಾರ್ಮುಲಾ ಏನು? ಫೇವರೇಬಲ್ ಔಟ್ಕಮ್ಸ್ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 12. Therefore ಆನ್ಸರ್ ಇಸ್ 1/12. 12 ಏನಕ್ಕೆ? ಎಸ್ ಅಲ್ಲಿರೋ ಎಲಿಮೆಂಟ್ಸ್ 12 ಇದೆ. ಟೋಟಲ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ 12, ಅದಕ್ಕೆ 1/12. ಈಗ ಸೆಕೆಂಡ್ ಕ್ವೆಶನ್, ಸಿ ಪಿ ಆಫ್ ಎ 2/3 ಕೊಟ್ಟಿದ್ದಾರೆ, ಪಿ ಆಫ್ ಬಿ 1/2. ಯು ಹ್ಯಾವ್ ಟು ಫೈಂಡ್ ಪಿ ಆಫ್ ಎ ಆ್ಯಂಡ್ ಬಿ ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸೊ ಪಿ ಆಫ್ ಎ ಆ್ಯಂಡ್ ಬಿ ಅಂದ್ರೇನು? ಎ ಆ್ಯಂಡ್ ಬಿ ಈಸ್ ಎ ಇಂಟರ್ಸೆಕ್ಷನ್ ಬಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಏನಿದೆ ಕಂಡೀಷನ್ ಕೊಟ್ಟಿರೋದು? ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದರೆ ಏನು? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ವೇಸ್ ನಲ್ ಸೆಟ್. ಅದರಲ್ಲಿ ಕಾಮನ್ ಔಟ್ಕಮ್ಸ್ ಇರಲ್ಲ. ಸೊ ದರ್ಫೋರ್ ವಾಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ 0. ಇದು ಸುಮ್ಮನೆ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿರೋದು, ಅದನ್ನು ಕನ್ಫ್ಯೂಸ್ ಆಗೋಕ್ಕಿಲ್ಲ. ಎ ಆ್ಯಂಡ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ. ಇಲ್ಲೇ ಕಂಡೀಷನ್ ಇದೆ, ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಈಸ್ ನಲ್ ಸೆಟ್. ಪ್ರೊಬ್ಯಾಬಿಲಿಟಿ ಆಫ್ ನಲ್ ಸೆಟ್ ಈಸ್ ಆಲ್ವೇಸ್ 0. ಹೆನ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ 0. Here next question, consider the experiment of rolling a die. Let A be the event getting a prime number, B be the event getting an odd number. Write the sets representing the event A or B, A but not B. So first A B ಬರ್ಕೋಬೇಕು. Experiment of rolling a die. S is equal to, when you roll a die, 1 2 3 4 5 6 ಇದು ಸ್ಯಾಂಪಲ್ ಸ್ಪೇಸ್. ಇವೆಂಟ್ ಎ ಅಂತ ಹೇಳಿದರೆ ಗೆಟ್ಟಿಂಗ್ ಅ ಪ್ರೈಮ್ ನಂಬರ್. ಸೊ ಯಾವುದೆಲ್ಲ ಪ್ರೈಮ್ ನಂಬರ್ಸ್? 2 3 5. ಬಿ ಅಂತ ಹೇಳಿದರೆ ಗೆಟ್ಟಿಂಗ್ ಆಡ್ ನಂಬರ್. ಸೊ 1 3 5. ಸೊ ನಿಮಗೆ ಬೇಕಾಗಿರೋ ಇವೆಂಟ್ಸ್ ಡಿಸ್ಕ್ರೈಬ್ ಮಾಡಬೇಕು ಇವಾಗ. ಎ ಆರ್ ಬಿ ಅಂತ ಹೇಳಿದರೆ ಎ ಯೂನಿಯನ್ ಬಿ ವಿಚ್ ಇಸ್ ಈಕ್ವಲ್ ಟು 1 2 3 5. ಈ ಎರಡನ್ನೂ ಕಂಬೈನ್ ಮಾಡಬೇಕು. ಸೆಕೆಂಡ್, ಎ ಬಟ್ ನಾಟ್ ಬಿ ಅಂದರೆ ಎ ಮೈನಸ್ ಬಿ ವಿಚ್ ಇಸ್ ಈಕ್ವಲ್ ಟು ಎ ಇಂದ ಬಿನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಎಯಲ್ಲಿರೋ ಎಲಿಮೆಂಟ್ಸು ಬಿನಲ್ಲಿ ಇಲ್ಲದೆ ಇರೋ ಎಲಿಮೆಂಟ್ಸು 2 ಮಾತ್ರ ಬರುತ್ತೆ, ಬಿಕಾಸ್ 3 ಇಲ್ಲಿದೆ 5 ಇಲ್ಲಿದೆ. ಸೊ ಎ ಬಟ್ ನಾಟ್ ಬಿ ಈಸ್ ಸೆಟ್ ಕಂಟೈನಿಂಗ್ 2. ವೆರಿ ಸಿಂಪಲ್. ಒಂದೇ ಸಲ ಡೈ ರೋಲ್ ಮಾಡಿರೋದು. ಎ ಬಿ ಬರ್ಕೊಂಡು ಎ ಯೂನಿಯನ್ ಬಿ, ಎ ಬಟ್ ನಾಟ್ ಬಿ. ಈಗ ನೆಕ್ಸ್ಟ್ ಕ್ವೆಶನ್, ಫೋರ್ತ್ ಕ್ವೆಶನ್. If E and F are events such that P of E is 1/4, P of F is 1/2, P of E and F, so ಏನು ಕೊಟ್ಟಿದ್ದಾರೆ? P of E equal to 1/4, P of F equal to 1/2, P of E and ಅಂದರೆ ಈ ಇಂಟರ್ಸೆಕ್ಷನ್ F equal to 1/8. ಏನು ಫೈಂಡ್ ಔಟ್ ಮಾಡಬೇಕು? ಫಸ್ಟು P of E ಆರ್ ಎಫ್. ಆರ್ ಬರೋದು ಯೂನಿಯನ್ಗೆ, P of E ಯೂನಿಯನ್ F. ಏನು ಫಾರ್ಮುಲಾ? P of E ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. 1/4 ಪ್ಲಸ್ 1/2 ಮೈನಸ್ 1/8. ಸೊ ವಿಚ್ ಇಸ್ ಈಕ್ವಲ್ ಟು 8. ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ, ಸೊ 2 ಪ್ಲಸ್ 4 ಮೈನಸ್ 1. ಸೊ ದಿಸ್ ಇಸ್ ಈಕ್ವಲ್ ಟು 5/8. ನೆಕ್ಸ್ಟು ಪಿ ಆಫ್ ನಾಟ್ ಇ. ನಾಟ್ ಇ ಅಂದ್ರೇನು? ಇ ಡ್ಯಾಶ್. ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್. ನಾಟ್ ಎಫ್ ಅಂದರೆ ಎಫ್ ಡ್ಯಾಶ್. ಪಿ ಆಫ್ ಇ ಡ್ಯಾಶ್ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್. ಇದಕ್ಕೆ ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಬೇಕು. ಇ ಯೂನಿಯನ್ ಎಫ್ ಹೋಲ್ ಡ್ಯಾಶ್. P of E dash intersection F dash is E union F whole dash. This is equal to, ಈಗ 1 minus probability of E union F, because probability of complement is 1 minus probability of the event. So 1 minus P of E union F ಇವಾಗ find out ಮಾಡಿದ್ದೀರಾ, 5/8. So this is equal to 3/8. Answer is 3/8. ಈ ಫಾರ್ಮುಲಲ್ಲಿ ಡಿ ಮಾರ್ಗನ್ ಲಾ ಹಾಕಕ್ಕೆ ಗೊತ್ತಿರಬೇಕು. ಆಮೇಲೆ ಇದನ್ನ
ಪಿ ಆಫ್ ಎ ಡ್ಯಾಶ್ ಇಸ್ 1 ಮೈನಸ್ ಪಿ ಆಫ್ ಎ. ಅದೇ ರೀತಿ ಎ ಬದಲಿಗೆ ಇ ಯೂನಿಯನ್ ಎಫ್ ಇದೆ. ಸೊ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೆಕ್ಸ್ಟ್, ಇಫ್ ಪಿ ಆಫ್ ಎ ಇಸ್ 3 by 5, P of B is 1 by 5. Find P of A or B. So P of A or B ಅಂದರೆ P of A ಯೂನಿಯನ್ B. ಕಂಡೀಷನ್ ಏನು? ಎ ಬಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದಾರೆ. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇರುವಾಗ ಫಾರ್ಮುಲಾ ಏನಾಗುತ್ತೆ? P of A ಪ್ಲಸ್ P of B. ಥರ್ಡ್ ಟರ್ಮ್ ಇರಲ್ಲ, ಬಿಕಾಸ್ ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಆಗಿರೋದ್ರಿಂದ ಅದರ ಪ್ರೊಬ್ಯಾಬಿಲಿಟಿ 0 ಆಗುತ್ತೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. 3 by 5 ಪ್ಲಸ್ 1 by 5 ದಿಸ್ ಇಸ್ ಈಕ್ವಲ್ ಟು 4 by 5. ಇಲ್ಲಿ ಕಂಡೀಷನ್ ನೋಡ್ಕೋಬೇಕು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟು ಎ ಆ್ಯಂಡ್ ಬಿ ಇವೆಂಟ್ಸ್ ಸಚ್ ದ್ಯಾಟ್ ಈ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಪಿ ಆಫ್ ಎ ಈಕ್ವಲ್ ಟು 0.42, ಪಿ ಆಫ್ ಬಿ ಈಕ್ವಲ್ ಟು 0.48, ಪಿ ಆಫ್ ಎ ಆ್ಯಂಡ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 0.16. ಫಸ್ಟ್ ಇದ್ದು ಪಿ ಆಫ್ ನಾಟ್ ಎ ಅಂದ್ರೇನು? ನಾಟ್ ಎ ಅಂತ ಹೇಳಿದರೆ ಎ ಡ್ಯಾಶ್. ಹೇಗೆ ಪಿ ಆಫ್ ಎ ಡ್ಯಾಶ್ ಫೈಂಡ್ ಔಟ್ ಮಾಡೋದು? 1 ಮೈನಸ್ ಪಿ ಆಫ್ ಎ ವಿಚ್ ಇಸ್ 1 ಮೈನಸ್ 0.42. ದಿಸ್ ಇಸ್ ಈಕ್ವಲ್ ಟು 0.58. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟು ಪಿ ಆಫ್ ನಾಟ್ ಬಿ ಅಂದರು ಇವಾಗ ಪಿ ಆಫ್ ಬಿ ಡ್ಯಾಶ್, ದಟ್ ಈಸ್ 1 ಮೈನಸ್ ಪಿ ಆಫ್ ಬಿ. ದಿಸ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ? 0.48 which is equal to 0.52. Answer is 0.52. ನೆಕ್ಸ್ಟು ಥರ್ಡ್ ಒನ್, ಪಿ ಆಫ್ ಎ ಆರ್ ಬಿ ಅಂತ ಹೇಳಿದರೆ ಪಿ ಆಫ್ ಎ ಯೂನಿಯನ್ ಬಿ. ಹೆಂಗೆ ಫಾರ್ಮುಲಾ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 0.42 ಪ್ಲಸ್ 0.48 ಮೈನಸ್ 0.16. ಸೊ ಇದೆಷ್ಟಾಗುತ್ತೆ? 0.90 ಮೈನಸ್ 0.16 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0.74. ನೆಕ್ಸ್ಟು ಫೋರ್ತ್ ಒನ್, ಪಿ ಆಫ್ ಎ ಬಟ್ ನಾಟ್ ಬಿ. ಎ ಬಟ್ ನಾಟ್ ಬಿ ಅಂತ ಹೇಳಿದರೆ ಪಿ ಆಫ್ ಎ ಮೈನಸ್ ಬಿ. ಸೊ ಪಿ ಆಫ್ ಎ ಮೈನಸ್ ಬಿ ಏನು ಫಾರ್ಮುಲಾ? ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಬರ್ದಿಡೋದಲ್ಲ, ಪಿ ಆಫ್ ಎ ಇಂದ ಎ ಇಂಟರ್ಸೆಕ್ಷನ್ ಬಿ ಇದ್ದು ಪ್ರೊಬ್ಯಾಬಿಲಿಟಿ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ವಾಟ್ ಈಸ್ ಪಿ ಆಫ್ ಎ? 0.42 ಮೈನಸ್ 0.16. ಸೊ ದಿಸ್ ಇಸ್ ಈಕ್ವಲ್ ಟು 0.26. ಅದೇ ರೀತಿ ಪಿ ಆಫ್ ಬಿ ಬಟ್ ನಾಟ್ ಎ ಅಂತ ಕೇಳಿದರೆ ಬಿ ಮೈನಸ್ ಎ ಆಗುತ್ತೆ. ಆವಾಗ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರಿಬೇಕು. ಎಸ್ಪೆಷಲಿ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಬರೆದಿಡೋದಲ್ಲ, ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ಫಿಫ್ತ್ ಒನ್, ಪಿ ಆಫ್ ನೀದರ್ ಎ ನಾರ್ ಬಿ ವಿಚ್ ಇಸ್ ಈಕ್ವಲ್ ಟು ಪಿ ಆಫ್ ನೀದರ್ ಎ ನಾರ್ ಬಿ ಅಂದರೆ ಈದರ್ ಎ ಆರ್ ಬಿ ಇದ್ದು ಕಾಂಪ್ಲಿಮೆಂಟ್. ಇದರ್ ಎ ಆರ್ ಬಿ ಅಂದ್ರೇನು? ಯೂನಿಯನ್. ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಲ್ವಾ? ನೀದರ್ ಎ ನಾರ್ ಬಿ ಅಂತಂದು ಹೇಳಿ, ನೀದರ್ ಎ ನಾರ್ ಬಿ ಅಂತ ಹೇಳಿದರೆ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ವಿಚ್ ಇಸ್ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ದಿಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಫೈಂಡ್ ಔಟ್ ಮಾಡಿದ್ದೀರಾ? 0.74 ಇಲ್ಲಿದೆ. ಸೊ ಅದಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಿಮಗೆ 0.26 ಆನ್ಸರ್ ಬರುತ್ತೆ. ಈ ರೀತಿ ಇದರ ಸಬ್ ಕ್ವೆಶನ್ಸ್ ಕೇಳಿರುವಾಗ ಫಾರ್ಮುಲಾ ಗೊತ್ತಿದ್ದರೆ ಸಾಲ್ವ್ ಮಾಡ್ಬೋದು ನಮಗೆ. ಸೊ ಇದರಲ್ಲಿ ಯಾವುದಾದ್ರೂ 2 ಮಾರ್ಕ್ಸಿಗೆ 2 ಯಾವುದಾದ್ರೂ ಕೇಳ್ಬೋದು. ಸೊ ನಾನು ಎಲ್ಲ ಪಾಸಿಬಿಲಿಟೀಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಒಂದು ಕ್ವೆಶನ್ ಮಾಡಿದ್ದೀನಿ. ಈಗ 5 ಮಾರ್ಕ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಫಸ್ಟ್ ಕ್ವೆಶನ್, ಆನ್ ಹರ್ ವೆಕೇಶನ್ಸ್ ವೀಣಾ ವಿಸಿಟ್ಸ್ 4 cities A, B, C, D in a random order. What is the probability that? ಒನ್ ಬೈ ಒನ್ ಇಲ್ಲಿ 2 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಫಸ್ಟು ಸ್ಯಾಂಪಲ್ ಸ್ಪೇಸ್ ಬರಿಬೇಕು. ಯಾವ ಥರ ಇರುತ್ತೆ ಸ್ಯಾಂಪಲ್ ಸ್ಪೇಸ್? ಎ ಬಿ ಸಿ ಡಿ ಅಂದರೆ 4 ಇಲ್ಲಿ ಸಿಟೀಸ್ ಇದೆ. ಸೊ 4 ಸಿಟೀಸನ್ನು ಡಿಫ್ರೆಂಟ್ ಫಾರ್ಮಲ್ಲಿ ವಿಸಿಟ್ ಮಾಡೋಕ್ಕೆ ಅಂದರೆ 4P4 4 ಫ್ಯಾಕ್ಟೋರಿಯಲ್ 24 ಎಲಿಮೆಂಟ್ಸ್ ಬರುತ್ತೆ. ಎಸ್ನಲ್ಲಿ ಸ್ಯಾಂಪಲ್ ಸ್ಪೇಸ್ನಲ್ಲಿ 24 ಎಲಿಮೆಂಟ್ಸ್ ಬರುತ್ತೆ. ಯಾಕಂದರೆ ಸಿಟೀಸನ್ನು ಅರೇಂಜ್ ಮಾಡೋಕ್ಕೆ ಅಲ್ಲಿ. ಸೊ ಅದರಿಂದ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇನ್ ದೀಸ್ 4 ಈಸ್ 24. ಸೊ ಹೆಂಗೆ ಬರುತ್ತೆ? ಫಸ್ಟು ಎ ಬರೀರಿ, ಎ ಬಿ ಸಿ ಡಿ, ಆಮೇಲೆ ಎ ಬಿ ಡಿ ಸಿ, ನೆಕ್ಸ್ಟ್ ಎ ಡಿ ಬಿ ಸಿ, ನೆಕ್ಸ್ಟ್ ಎ ಡಿ ಸಿ ಬಿ, ಎ ಸಿ ಬಿ ಡಿ, ಎ ಸಿ
ಡಿ ಬಿ. ಇದು ವಿತ್ ರೆಸ್ಪೆಕ್ಟ್ ಟು ಎ. ನೆಕ್ಸ್ಟ್ ಅದೇ ರೀತಿ ವಿತ್ ರೆಸ್ಪೆಕ್ಟ್ ಟು ಬಿ ಬರಿಬೇಕು. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಸಿ, ವಿತ್ ರೆಸ್ಪೆಕ್ಟ್ ಟು ಡಿ. ಸೊ 4 6 24 ಬರುತ್ತೆ. ನೋಡಿ ಇವಿಷ್ಟು ಎಲಿಮೆಂಟ್ಸ್ ಸ್ಯಾಂಪಲ್ ಸ್ಪೇಸಲ್ಲಿ ಬರುತ್ತೆ. ಒಂದು ಎ ಇಂದ ಫಿಕ್ಸ್ ಮಾಡಿ ಬಿ ಸಿ ಡಿ ಒಂದೊಂದೇ ಎಕ್ಸ್ಚೇಂಜ್ ಮಾಡ್ತಾ ಬರೆದ್ರೆ ಆಯಿತು. ಸೊ ಫಸ್ಟ್ ಕ್ವೆಶನ್ ಏನು? ಸೊ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 24 ಆಯಿತು. ಫಸ್ಟ್ ಕ್ವೆಶನ್ ಎ ಬಿಫೋರ್ ಬಿ. ಎನ್ನ ಫಸ್ಟ್ ವಿಸಿಟ್ ಮಾಡಬೇಕು, ಬಿ ಸಿಟಿ ವಿಸಿಟ್ ಮಾಡೋ ಮುಂಚೆ ಎ ವಿಸಿಟ್ ಮಾಡಬೇಕು. ಆ ಥರ ಎಷ್ಟು ಔಟ್ಕಮ್ಸ್ ಫೇವರೇಬಲ್ ಇದೆ ಅಂತ. ಸೊ E1 ಈಸ್ ಈಕ್ವಲ್ ಟು ಫೇವರೇಬಲ್ ಔಟ್ಕಮ್ಸ್ ಎ ಬಿಫೋರ್ ಬಿ ಅಂದರೆ ಎ ಫಸ್ಟು ಬಿ ನೆಕ್ಸ್ಟು ಒಂದು ಎ ಬಿ ಸಿ ಡಿ ಬರುತ್ತೆ. ಇದು ಎ ಬಿ ಡಿ ಸಿ ಬರುತ್ತೆ ದಿಸ್ ಔಟ್ಕಮ್. ಆಮೇಲೆ ಎ ಫಸ್ಟು ಬಿ ನೆಕ್ಸ್ಟು ಇದರಲ್ಲೂ ಎ ಡಿ ಬಿ ಸಿ, ಇಲ್ಲೂ ಎ ಫಸ್ಟು ಬಿ ನೆಕ್ಸ್ಟು ಎ ಡಿ ಸಿ ಬಿ, ಎ ಫಸ್ಟ್ ಎ ಸಿ ಬಿ ಡಿ ಆ್ಯಂಡ್ ಎ ಸಿ ಡಿ ಬಿ. ಇದು ಆಲ್ 6 ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಬರಲ್ಲ, ಯಾಕಂದರೆ ಇದು ಬಿ ಫಸ್ಟ್ ಎ ನೆಕ್ಸ್ಟ್ ಇದಾಗಲ್ಲ. ಇದು ಸಿ ಎ ಬಿ ಡಿ, ನೆಕ್ಸ್ಟ್ ಸಿ ಎ ಡಿ ಬಿ, ಇಲ್ಲಿ ಬರಲ್ಲ, ಇದು ಆಗಲ್ಲ. ಇದು ಸಿ ಡಿ ಎ ಬಿ, ನೆಕ್ಸ್ಟು ಡಿ ಎ ಬಿ ಸಿ, ಎ ಬಿ ಫಸ್ಟು, ಡಿ ಎ ಸಿ ಬಿ, ನೆಕ್ಸ್ಟು ಇದಾಗಲ್ಲ, ಡಿ ಸಿ ಎ ಬಿ. ಸೊ ಟೋಟಲ್ ಎಷ್ಟು ಔಟ್ಕಮ್ಸ್ ಇದೆ? 3 6 7 8 9 10 11 12. ಸೊ 12 ಆರ್ ಫೇವರೇಬಲ್ ಔಟ್ಕಮ್. ಸೊ ವಾಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಬಿಫೋರ್ ಬಿ ವಿಚ್ ಇಸ್ ಈಕ್ವಲ್ ಟು 12 ಫೇವರೇಬಲ್ ಬೈ 24 ಟೋಟಲ್. ಸೊ 1/2. ಇದು ಪ್ರೊಬ್ಯಾಬಿಲಿಟಿ 1/2. ಸೆಕೆಂಡ್ ಕ್ವೆಶನ್ ಏನಿದೆ? ಎ ಬಿಫೋರ್ ಬಿ ಆ್ಯಂಡ್ ಬಿ ಬಿಫೋರ್ ಸಿ. ಓಕೆ, ಪಿ ಎನ್ ವಿಸಿಟ್ ಮಾಡೋ ಮುಂಚೆ ಎ ಸಿಟಿ ವಿಸಿಟ್ ಆಗಿರಬೇಕು, ಸಿ ಎನ್ ವಿಸಿಟ್ ಮಾಡೋ ಮುಂಚೆ ಬಿ ಸಿಟಿ ವಿಸಿಟ್ ಆಗಿರಬೇಕು. ಅಂದರೆ ಎ ಬಿ ಸಿ ಆರ್ಡ್ರಲ್ಲೇ ಬರಬೇಕು. ಸೊ E2 ಈಸ್ ಈಕ್ವಲ್ ಟು ಯಾವುದೆಲ್ಲ ಫೇವರೇಬಲ್ ಔಟ್ಕಮ್? ಇದು ಎ ಬಿ ಸಿ ಡಿ, ನೆಕ್ಸ್ಟು ಎ ಬಿಫೋರ್ ಬಿ, ಬಿ ಬಿಫೋರ್ ಸಿ, ಇದು ಆಗುತ್ತೆ ಎ ಬಿ ಡಿ ಸಿ ಅಲ್ವಾ. ಎ ಫಸ್ಟು, ಆಮೇಲೆ ಬಿ, ಆಮೇಲೆ ಸಿ. ಸಿಗಿಂತ ಮುಂಚೆ ಬಿ ಇದೆ, ಬಿಗಿಂತ ಮುಂಚೆ ಎ ಇದೆ. ನೆಕ್ಸ್ಟು ಎ ಡಿ ಬಿ ಸಿ, ಇದು ಕೂಡ ಫೇವರೇಬಲ್. ಇದಾಗಲ್ಲ, ಬಿಕಾಸ್ ಬಿಗಿಂತ ಮುಂಚೆ ಸಿ ಇದೆ, ಆಗಲ್ಲ. ಇದು ಆಗಲ್ಲ. ಎ ಬಿ ಸಿ ಆರ್ಡ್ರಲ್ಲೇ ಬರಬೇಕು, ಇದು ಆಗಲ್ಲ. ಇಲ್ಲೂ ಆಗೋದೇ ಇಲ್ಲ. ನೆಕ್ಸ್ಟು ಇದರಲ್ಲೂ ಆಗಲ್ಲ, ಬಿಕಾಸ್ ಸಿ ಫಸ್ಟ್ ಇದೆ. ಆಮೇಲೆ ಇಲ್ಲಿ ನೋಡಿ ಡಿ ಎ ಬಿ ಸಿ, ಇದಾಗತ್ತೆ. ಎ ಫಸ್ಟು, ಬಿ ನೆಕ್ಸ್ಟು, ಸಿ ಲಾಸ್ಟು. ದಿಸ್ ಇಸ್ ನಾಟ್ ಪಾಸಿಬಲ್. ಇದು ಯಾವುದು ಆಗಲ್ಲ. ಸೊ ಟೋಟಲ್ ಎಷ್ಟು ಔಟ್ಕಮ್ಸ್ ಫೇವರೇಬಲ್? 4 ಇದೆ. ಸೊ ಎ ಬಿಫೋರ್ ಬಿ ಆ್ಯಂಡ್ ಬಿ ಬಿಫೋರ್ ಸಿ ಪ್ರೊಬ್ಯಾಬಿಲಿಟಿ ಈಕ್ವಲ್ ಟು 4/24 ವಿಚ್ ಇಸ್ ಈಕ್ವಲ್ ಟು 1/6. Next question, one card is drawn from a pack of 52 cards. So n of s is equal to 52 outcomes ಇದೆ. 52C1 ಅಂದರೆ 52. ಓಕೆ, ಟೋಟಲ್ 52 ಕಾರ್ಡಿಂದ 1 ಕಾರ್ಡ್ ಡ್ರಾ ಮಾಡಬೇಕು. ಸೊ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಸ್ಯಾಂಪಲ್ ಸ್ಪೇಸಲ್ಲಿ? 52. ಇಫ್ ಈಚ್ ಔಟ್ಕಮ್ ಈಸ್ ಈಕ್ವಲಿ ಲೈಕ್ಲಿ, ಕ್ಯಾಲ್ಕುಲೇಟ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಕಾರ್ಡ್ ವಿಲ್ ಬಿ ಡೈಮಂಡ್. ಸೊ ಎಷ್ಟು ಡೈಮಂಡ್ ಕಾರ್ಡ್ಸ್ ಇದೆ? ಟೋಟಲ್ 13 ಡೈಮಂಡ್ ಕಾರ್ಡ್ಸ್ ಇದೆ. ಸೊ ನಿಮಗಿದು ನಂಬರ್ ಆಫ್ ಕಾರ್ಡ್ಸ್ ಗೊತ್ತಿರಬೇಕು. ಟೋಟಲ್ ಕಾರ್ಡ್ಸ್ ಎಷ್ಟಾಗುತ್ತೆ ಅದರಲ್ಲಿ? 52 ಆಗುತ್ತೆ. ಸೊ ಅದರಲ್ಲಿ 4 ಟೈಪ್ಸ್ ಇದೆ: ಡೈಮಂಡ್, ಕ್ಲಬ್, ಹಾರ್ಟ್, ಸ್ಪೇಡ್. ಸೊ ಸ್ಪೇಡಲ್ಲಿ ಈಚ್ ಟೈಪಲ್ಲಿ 13 ಕಾರ್ಡ್. ಸ್ಪೇಡ್, ಕ್ಲಬ್ 13 ಕಾರ್ಡ್ಸ್, ಡೈಮಂಡ್ ಇದು 13 ಕಾರ್ಡ್ಸ್, ಇದರಲ್ಲಿ ಹಾರ್ಟ್ ಇದರಲ್ಲೂ 13 ಕಾರ್ಡ್ಸ್. ಸೊ ಟೋಟಲ್ 52 ಕಾರ್ಡ್ಸ್ ಇದೆ. ಈ 2 ಕಾರ್ಡ್ಸ್ ಸ್ಪೇಡ್, ಕ್ಲಬ್, ದೇ ಆರ್ ಬ್ಲ್ಯಾಕ್ ಕಾರ್ಡ್ಸ್. ಈ 2 ಕಾರ್ಡ್ಸ್ ರೆಡ್ ಕಾರ್ಡ್ಸ್. ಸೊ ಟೋಟಲ್ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟು? 26. ರೆಡ್ ಕಾರ್ಡ್ಸ್ ಎಷ್ಟು? 26. ಟೋಟಲ್ ಏಸ್ ಇಸ್ ಈಕ್ವಲ್ ಟು 4. ಅಂದರೆ ಈಚ್ ಟೈಪಲ್ಲಿ ಒಂದು ಏಸ್ ಇದೆ. ಸೊ ಟೋಟಲ್ ಏಸ್ ಈಕ್ವಲ್ ಟು 4 ಆಗುತ್ತೆ. ನೆಕ್ಸ್ಟ್ ಫೇಸ್ ಕಾರ್ಡ್ಸ್ ಟೋಟಲ್ ಈಕ್ವಲ್ ಟು 12. ಅಂದರೆ ಈಚ್ ಟೈಪಲ್ಲಿ 3 ಫೇಸ್ ಕಾರ್ಡ್ಸ್ ಬರುತ್ತೆ. ಜೆ, ಕೆ, ಕ್ಯೂ, ಅದಕ್ಕೆ ಫೇಸ್ ಇದೆ. ಸೊ ಫೇಸ್ ಕಾರ್ಡ್ಸ್. ಸೊ ದರ್ ಆರ್ ಟೋಟಲ್ 12 ಫೇಸ್ ಕಾರ್ಡ್ಸ್, 4 ಏಸ್
ಆ್ಯಂಡ್ ಈಚ್ ಟೈಪ್ ಹ್ಯಾಸ್ 3 ಫೇಸ್ ಕಾರ್ಡ್ಸ್, ಟೋಟಲ್ 12 ಫೇಸ್ ಕಾರ್ಡ್ಸ್. ಇದಿಷ್ಟು ಬೇಸಿಕ್ ಗೊತ್ತಿರಬೇಕು. So first question, probability that the card will be a diamond. So diamond ಗೆ favorable outcomes ಎಷ್ಟಿದೆ? 13 divided by total 52. So that is 1/4. This is the probability of getting diamond. ಈಗ ಸೆಕೆಂಡ್ ಒನ್, probability of not an ace. probability of not an ace ಅಂದರೆ 1 minus probability of getting an ace ಈ ಥರನೂ ಬರಿಬೋದು. ಸೊ ವಾಟ್ ಇಸ್ 1 minus probability of getting an ace? 1 minus ಟೋಟಲ್ ಎಷ್ಟು ಏಸ್ ಇದೆ? 4 ಏಸ್ ಇದೆ, ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ 52. ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅನ್ ಏಸ್ ಅಂದರೆ 4 ಪಾಸಿಬಿಲಿಟಿ ಬೈ ಟೋಟಲ್ 52. ಸೊ 4/52 ಅಂದರೆ 1/13. 1 minus 1/13 12/13 ಬರುತ್ತೆ. ಇದು ಒಂದು ಮೆಥಡಲ್ಲಿ ಮಾಡ್ಬೋದು. ಅಥವಾ ಇದನ್ನು ಹಾಕದೆ ಡೈರೆಕ್ಟ್ ಪ್ರೊಬಾಬಿಲಿಟಿ ಆಫ್ ನಾಟ್ ಆ್ಯನ್ ಏಸ್ ಅಂದರೆ ಈ 52 ಕಾರ್ಡ್ಸಿಂದ 4 ಏಸ್ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಸಿಗುತ್ತೆ? 48. ಸೊ ನಾಟ್ ಆ್ಯನ್ ಏಸಿಗೆ ಫೇವರೇಬಲ್ ಔಟ್ಕಮ್ಸ್ 48 divided by 52, that gives you 12/13. ಸೊ ಆನ್ಸರ್ ಏನಾಗುತ್ತೆ? 12/13. ಈ ಕೇಸಲ್ಲೂ 12/13, ಇದರಲ್ಲೂ 12/13. ಇದಕ್ಕೆ ಯಾವ ಫಾರ್ಮಲ್ಲಿ ಅಪ್ಲೈ ಮಾಡಿದ್ದೀನಿ ಅಂದರೆ ಪ್ರೊಬಾಬಿಲಿಟಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 minus ಪಿ ಆಫ್ ಎ, ಆ ಫಾರ್ಮಲ್ಲೂ ಮಾಡ್ಬೋದು. ಅಥವಾ ಡೈರೆಕ್ಟ್ಲಿ ಫೇವರೇಬಲ್ ಔಟ್ಕಮ್ಸ್ 52 - 4 ಮಾಡಿದರೆ 48 ನಾನ್ ಏಸ್ ಕಾರ್ಡ್ಸ್ ಬರುತ್ತೆ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್. ಬಿಕಾಸ್ ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್ ಏನು ಫಾರ್ಮುಲಾ? ಫೇವರೇಬಲ್ ಔಟ್ಕಮ್ಸ್ ಬೈ ಟೋಟಲ್ ಔಟ್ಕಮ್ಸ್. ನೆಕ್ಸ್ಟ್ ಕ್ವೆಶನ್, ಅ ಬ್ಲ್ಯಾಕ್ ಕಾರ್ಡ್. ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅ ಬ್ಲ್ಯಾಕ್ ಕಾರ್ಡ್? ಟೋಟಲ್ ಎಷ್ಟು ಬ್ಲ್ಯಾಕ್ ಕಾರ್ಡ್ಸ್ ಇದೆ? 26 divided by total number of cards 52. ಅದೇನು ಸಿಗುತ್ತೆ? 1/2. ಲಾಸ್ಟ್ ಒನ್, probability of getting not a black card. not a black card ಅಂದ್ರೆ ಏನು? It is a red card. ಸೊ ರೆಡ್ ಕಾರ್ಡ್ ಎಷ್ಟಿದೆ? 26 divided by total outcomes 52. So the answer is 1/2. The next question, 3 coins are tossed once. Find the probability of getting. ಸೊ ಒಂದೊಂದೇ ಕ್ವೆಶನ್ ಕೊಟ್ಟಿದ್ದಾರೆ. ಫಸ್ಟು 3 ಕಾಯಿನ್ಸ್ ಟಾಸ್ ಮಾಡಿದರೆ ಯಾವುದೆಲ್ಲ ಔಟ್ಕಮ್ಸ್? ಎಚ್ ಎಚ್ ಎಚ್, ಎಚ್ ಎಚ್ ಟಿ, ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಎಚ್ ಟಿ ಎಚ್, ಎಚ್ ಟಿ ಟಿ, ನೆಕ್ಸ್ಟ್ ಟಿ ಟಿ ಎಚ್, ಟಿ ಎಚ್ ಟಿ, ಟಿ ಎಚ್ ಎಚ್, ಟಿ ಟಿ ಟಿ. ಸೊ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಸ್ಯಾಂಪಲ್ ಸ್ಪೇಸಲ್ಲಿ? 8 ಎಲಿಮೆಂಟ್ಸ್ ಇದೆ. ಸೊ ಫಸ್ಟ್ ಕ್ವೆಶನ್ ಏನು? ಕೊಟ್ಟಿಂಗ್ 3 ಟೈಲ್ಸ್, ಪ್ರೊಬಾಬಿಲಿಟಿ ಆಫ್ 3 ಟೈಲ್ಸ್. ಸೊ 3 ಟೈಲ್ಸ್ ಬರೋದು ಒಂದೇ ಒಂದು ಔಟ್ಕಮಲ್ಲಿ. ಸೊ ಫೇವರೇಬಲ್ ಔಟ್ಕಮ್ ಈಸ್ 1 ಬೈ ಟೋಟಲ್ ಔಟ್ಕಮ್ಸ್ 8. ಸೆಕೆಂಡ್ ಕ್ವೆಶನ್, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸಾಕ್ಟ್ಲಿ 2 ಟೈಲ್ಸ್. ಎಕ್ಸಾಕ್ಟ್ಲಿ 2 ಟೈಲ್ಸ್ ಈಕ್ವಲ್ ಟು ಎರಡೇ ಟೈಲ್ಸ್ ಬರೋ ಔಟ್ಕಮ್ಸು. ಸೊ ಹಿಯರ್ 1, 2 ಆ್ಯಂಡ್ ಎಕ್ಸಾಕ್ಟ್ಲಿ 3. ದೀಸ್ 3 ಔಟ್ಕಮ್ಸ್ 1, 2, 3. ಸೊ ಅದರಿಂದ 3/8. ನೆಕ್ಸ್ಟು probability of no tail. ಟೇಲ್ ಯಾವುದ್ರಲ್ಲೂ ಬರಲೇಬಾರ್ದು ಅಂತ ಹೇಳಿದರೆ ಓನ್ಲಿ 1 ಔಟ್ಕಮ್, ಆಲ್ ದ 3 ಹೆಡ್ಡೇ ಇರಬೇಕು. ಸೊ 1/8. ನೆಕ್ಸ್ಟ್ ಲಾಸ್ಟ್ ಒನ್, probability ಆಫ್ ಅಟ್ಮೋಸ್ಟ್ 2 ಟೇಲ್ಸ್. ಅಟ್ಮೋಸ್ಟ್ 2 ಟೇಲ್ಸ್ ಈಕ್ವಲ್ ಯಾವುದೆಲ್ಲ ಇದಕ್ಕೆ ಫೇವರೇಬಲ್? ಅಟ್ಮೋಸ್ಟ್ 2 ಟೇಲ್ಸ್ಗೆ ಮ್ಯಾಕ್ಸಿಮಮ್ 2 ಟೇಲ್ಸ್. 2 ಟೇಲ್ಸ್ಗಿಂತ ಜಾಸ್ತಿ ಇರಲೇಬಾರ್ದು. 2 ಟೇಲ್ಸ್ಗಿಂತ ಜಾಸ್ತಿ ಯಾವುದ್ರಲ್ಲಿ ಬರುತ್ತೆ? ಇದರಲ್ಲಿ ಆಲ್ ದ 3 ಟೇಲ್ಸ್ ಬರುತ್ತೆ. ಸೊ ಒಂದು ಬಿಟ್ಟು ಉಳಿದಿದ್ದೆಲ್ಲ ಔಟ್ಕಮ್ಸ್ ಫೇವರೇಬಲ್. ಸೊ 7/8. ಹೆಚ್ಚೆಚ್ಚು ಬರುತ್ತೆ, ಇದು ಬರುತ್ತೆ. ಯಾಕಂದರೆ ಅಟ್ಮೋಸ್ಟ್ 2 ಅಂದರೆ ಮ್ಯಾಕ್ಸಿಮಮ್ 2 ಟೇಲ್ಸ್. ಮ್ಯಾಕ್ಸಿಮಮ್ 2 ಟೇಲ್ಸ್ ಅಂದರೆ 2ಗಿಂತ ಜಾಸ್ತಿ ಹೋಗಬಾರ್ದು. ಅಂದರೆ ಕಡಿಮೆ ಅಂದರೆ 2, 1, 0 ಕೂಡ ಆಗುತ್ತೆ. ಆ 0 ಇರೋದ್ರಿಂದ ಇದರಲ್ಲಿ 0 ಟೇಲ್. ಸೊ ದಟ್ ಔಟ್ಕಮ್ ಈಸ್ ಆಲ್ಸೋ ಫೇವರೇಬಲ್. ಸೊ ಟೋಟಲ್ 7/8 ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಪ್ರೊಬ್ಯಾಬಿಲಿಟಿ.